ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಮ್ಮ ಡೇ 4 ಅದ. ನಿನ್ನೆ ನಾವು ಏನು ನೋಡಿದ್ವಿ ಅಂದ್ರೆ ಇಮೇಜಸ್ ಹೆಂಗ್ ಹಾಕುದು, HTML ದಾಗ ಟೇಬಲ್ಸ್ ಹೆಂಗ್ ಮಾಡೋದು ನೋಡಿದ್ವಿ. ಇವತ್ತು ನಾವೇನ್ ನೋಡೋಣಪ್ಪ ಅಂದ್ರೆ ಒಂದು ಫಾರ್ಮ್ ಹೆಂಗ್ ಕ್ರಿಯೇಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಮ್ ದ ಫಾರ್ಮ್ ಕ್ರಿಯೇಟ್ ಮಾಡೋದು, ಅದನ್ನ ಹೆಂಗ್ ಯಾವ ತರ ನಾವು ಮಾಡ್ಬೇಕು, ಅದಕ್ಕೆ ಯಾವ ತರ ನಾವು ಮಾಡ್ಬೇಕು, ಅದಕ್ಕೆ ಏನೇನ್ ನಾವು ಟ್ಯಾಗ್ ಯೂಸ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದ ನೋಡೋಣ. ಹಂಗೆ ಆದ್ರೂ ಅದ್ರ ಕೂಡ ಇನ್ಲೈನ್ ಮತ್ತು ಬ್ಲಾಕ್ ಎಲಿಮೆಂಟ್ಸ್ ಏನಂತ ನೋಡೋಣ ಈ ವಿಡಿಯೋದಾಗ. ಸ್ವಲ್ಪ ವಿಡಿಯೋಸ್ ದೊಡ್ಡದಾಗುತ್ತೆ, ಅದನ್ನು ಇವತ್ತು ಇದೆಲ್ಲ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟಿಗೆ ನಾವು ನಮ್ಮ ಇದ್ರಾಗ ಹೋಗೋಣ, ಫೋಲ್ಡರ್ದಾಗ ಆಸ್ ಯೂಶುವಲ್. ಸೊ ಇವತ್ತು ನಮ್ದು ಡೇ 4 ಅದ. ಸೊ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡೋದು. ಡೇ 4 ಅಲ್ಲ, ಡೇ 4 ಸೇಮ್ ಅದನ್ನೇ ನಾವು ಇದರಲ್ಲೇ VS ಕೋಡ್ಲೇ ಓಪನ್ ಮಾಡ್ಕೊಳ್ಳೋಣ. ಓಪನ್ ಆಯ್ತು. ನಾವು ಮತ್ತೆ ಅದನ್ನೇ ಡೇ 4 ದಾಗ ಒಂದು index.html ಅಂತ ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. index.html ಶಿಫ್ಟ್ ಅಬ್ರಿವೇಷನ್ ಯೂಸ್ ಮಾಡಿ. ಸೊ ನಾವು ಇವತ್ತು ಏನು ಮಾಡೋಣಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಎಕ್ಸಾಮ್ ತಗೊಳ್ಳೋಣ, IIT JEE ಎಕ್ಸಾಮ್ ಅಂತ ತಿಳ್ಕೊ. ಈ IIT JEE ಫಾರ್ಮ್ ನೀವು ತುಂಬಿರ್ತೀರಿ, ಹೆಂಗೆ ಯಾವ ತರ ತುಂಬುದು ಅಂತ ಗೊತ್ತಿರ್ತೈತಿ. ಸೊ ಅದು ಆ ಫಾರ್ಮ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಹೆಂಗೆ ನಾವು ಅದನ್ನ ಆ ಟೈಪ್ ನಾವು ನಮ್ಮ ಬ್ರೌಸರ್ ಕ್ರಿಯೇಟ್ ಮಾಡೋದು ಅನ್ನೋದೇ ಇವತ್ತಿನ ಟೈಟಲ್. ಇವತ್ತು ಟೈಟಲ್ ಏನು ಹಾಕೋಣಪ್ಪ ಅಂದ್ರೆ, IIT JEE ಫಾರ್ಮ್ 2024. ಹೌದಾ? ಸೊ ಬಾಡಿದಾಗ ಏನು ಫಸ್ಟಿಗೆ ಒಂದು ಹೆಡ್ಡಿಂಗ್ ಹಾಕೋಣ. H1 ಹೆಡ್ಡಿಂಗ್ ದಾಗ ಏನು ಬರೀಣ ಫಾರ್ಮ್ ಟು ಅಪ್ಲೈ ಫಾರ್ IIT JEE. ಹೌದಾ? ಈ ತರ ನಾವು ಹೆಡ್ಡಿಂಗ್ ಹಾಕೋಣ. ಈಗ ಹಾಕೊಂಡ್ರೆ ಮೊದಲ BR ಟ್ಯಾಗ್ ಬದಲಿ ನಾವು ಏನು ಯೂಸ್ ಮಾಡ್ಬೋದು ಅಂದ್ರೆ div ಟ್ಯಾಗ್ ಯೂಸ್ ಮಾಡೋದು. div ಟ್ಯಾಗ್ ಈಸ್ ಗುಡ್ ರಾದರ್ ದನ್ ಯೂಸಿಂಗ್ BR ಟ್ಯಾಗ್. ಯಾಕಂದ್ರೆ ನೀವು ಮುಂದೆ ಅದನ್ನು ಕಲಿತೀರಿ. ಹೌದಾ? ಸೊ BR ಟ್ಯಾಗ್ ನಾವು ಫಸ್ಟಿಗೆ ಏನು ಮಾಡ್ಬೇಕು, ಎರಡು ಟೈಪ್ ರಿಕ್ವೆಸ್ಟ್ ಬರ್ತಾವೆ. ಒಂದು ಗೆಟ್ ರಿಕ್ವೆಸ್ಟ್, ಇನ್ನೊಂದು ಪೋಸ್ಟ್ ರಿಕ್ವೆಸ್ಟ್. ಫಾರ್ಮ್ ತುಂಬ ಬಂದಾಗ ಸೊ ಗೆಟ್ ರಿಕ್ವೆಸ್ಟ್ ಅದಕ್ಕೆ ಯೂಸ್ ಮಾಡ್ತೇವೆ. ಭಾಳ ಸಿಂಪಲ್ ಏನಾರ ನಮ್ದು ಡೇಟಾ ಪುಟ್ ಮಾಡಿದ್ರೆ ಗೆಟ್ ರಿಕ್ವೆಸ್ಟ್ ಯೂಸ್ ಮಾಡ್ತೇವೆ. ಸ್ವಲ್ಪ ಕಾಂಪ್ಲೆಕ್ಸ್ ಡೇಟಾ ಪುಟ್ ಮಾಡಿದ್ರೆ ನಾವು ಪೋಸ್ಟ್ ರಿಕ್ವೆಸ್ಟ್ ಯೂಸ್ ಮಾಡ್ತೇವೆ. ಸೊ ನಮಗೇನಿಲ್ಲ, ಫಾರ್ಮ್ ಅಂತ ಹೊಡಿದೆ, ಫಾರ್ಮ್ ಗೆಟ್ ಪೋಸ್ಟ್ ಅಂತ ಇರೋದು, ನಾವು ಪೋಸ್ಟ್ ಯೂಸ್ ಮಾಡೋದು. ಯಾಕಂದ್ರೆ ನಮ್ದು ಸ್ವಲ್ಪ ಡಿಫಿಕಲ್ಟ್ ಕಾಂಪ್ಲೆಕ್ಸ್ ಡೇಟಾ ಹಾಕೋದು. ಹೌದಾ? ಸೊ ನಾವು ಇದ್ರಾಗ ಎರಡು ಟೈಪ್ ಬರ್ತಾವೆ. ಫಸ್ಟಿಗೆ ನಾವು ಇನ್ಪುಟ್ ಹಾಕ್ಬೇಕು, ಅದಾದ್ಮೇಲೆ ಅದಕ್ಕೆ ಲೇಬಲ್ ಕೊಡ್ಬೇಕು. ಸೊ ಫಸ್ಟಿಗೆ ನಾವು ಇನ್ಪುಟ್ ಹೆಂಗೆ ಹಾಕೋದು, ಅದಾದ್ಮೇಲೆ ಲೇಬಲ್ ಹೆಂಗೆ ಕೊಡೋದು ನೋಡೋಣ. ಫಸ್ಟಿಗೆ ಇನ್ಪುಟ್ ಅಂತ ಹೊಡಿದು, ಇನ್ಪುಟ್ ಅಂತ ಹೊಡೆದ ಇದು ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಟೈಪ್ ಅಂತ ಬರ್ತದೆ. ಇದು ಒಂದು ಫಾರ್ಮ್ಯಾಟ್. ನಾವು ಈ ಫಾರ್ಮ್ಯಾಟ್ ನ ಇದು ಕಲಿಬೇಕು. ಇದನ್ನ ರಟ್ಟ ಹೊಡಿಲಾರೆ ಬೇರೆ ಇದಕ್ಕೇನು ಇದು ಇಲ್ಲ. ಸೊ ಇಲ್ಲಿ ಟೆಕ್ಸ್ಟ್ ಅಂತ ಬರೀ. ಹೌದಾ? ಇನ್ಪುಟ್ ಟೆಕ್ಸ್ಟ್ ಇರೋಣ. ಮತ್ತೇನ್ ಬರಿಬೋದಾ? ಪಾಸ್ ಮಾಡಿ ಚಾಲನೆ ಮಾಡಿಲ್ಲ. ಹೌದಾ? ಸೊ ಇದೊಂದು ಫಾರ್ಮ್ಯಾಟ್ ಇದೆ. ಇದೇನ್ ಮಾಡೋದು, ಫಸ್ಟಿಗೆ ಇನ್ಪುಟ್ ಹಾಕೋದು. ಇನ್ಪುಟ್ದಾಗ ಏನೇ ಟೈಪ್ ಇಕ್ವಲ್ ಟು ಟೆಕ್ಸ್ಟ್ ಅಂತ ಬರೀದು. ನೆಕ್ಸ್ಟ್ ID ಇಕ್ವಲ್ ಟು ಯೂಸರ್ ನೇಮ್. ನೇಮ್ ಅಂದ್ರೆ ಯೂಸರ್ ನೇಮ್, ಪ್ಲೇಸ್ ಹೋಲ್ಡರ್ ಎಂಟ್ರಿ ಯುವರ್ ಯೂಸರ್ ನೇಮ್. ಸೊ ಇದ್ರಾಗ ಏನ್ ಬಹಳ ಮೆಕ್ಯಾನಿಕ್ ಇದು ಇಲ್ಲ, ತಲೆ ಓಡಿಸೋದು. ಇದೊಂದು ಫಾರ್ಮ್ಯಾಟ್ ಅದ, ಇದೇ ಟೈಪ್ ಬರ್ಕೊಳ್ಳೋದು. ಫಸ್ಟ್ ಇದು ಬರ್ದಾಗ ಮ್ಯಾಗ ಒಂದು ಲೇಬಲ್ ಹಾಕ್ಬೇಕು. ಲೇಬಲ್ ಅಂತ ಹೊಡೆದು ಎಂಟರ್ ಹೊಡೆದಾಗ ನಮ್ಗೆ ಲೇಬಲ್ ಟ್ಯಾಗ್ ಓಪನ್ ಆಗುತ್ತೆ. ಲೇಬಲ್ದಾಗ ಏನು ಫಾರ್ ಇದಲ್ಲಿ ಏನು ಹಾಕಬೇಕು, ಯೂಸರ್ ನೇಮ್ ಅಂತ ಹಾಕಬೇಕು. ನೆಕ್ಸ್ಟ್ ಎಂಟರ್ ಯುವರ್ ಯೂಸರ್ ನೇಮ್ ಅಂತ ಕೊಟ್ಟಾಗ ನಮ್ಗೆ ನಮ್ಮ ಬ್ರೌಸರ್ ಈ ಟೈಪ್ ಒಂದು ಇದು ಬರ್ತೈತಿ ನೋಡ. ಫಾರ್ಮ್ ಟು ಅಪ್ಲೈ ಫಾರ್ JEE ಮೇನ್ಸ್ ಎಂಟರ್ ಯುವರ್ ಯೂಸರ್ ನೇಮ್. ಸೊ ಇದು ID ಇಕ್ವಲ್ ಟು ಯೂಸರ್ ನೇಮ್ ಇದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ, ಇದು ಯೂಸ್ ಮಾಡೋದ್ರಿಂದ ಒಬ್ಬರಿಗೆ ಒಂದೇ ಯೂಸರ್ ನೇಮ್ ಕೊಡ್ತೇವೆ. ಈಗ ನಾ ಸಿದ್ಧಾರ್ಥ್ ಅಂಡರ್ಸ್ಕೋರ್ ಬೆಳ್ಳುಂಡಿಗೆ ಅಂತ ಮಾಡ್ತಿಕೋ, ಇನ್ನೊಬ್ರು ಅದೇ ಯೂಸರ್ ನೇಮ್ ಇಡಕ್ ಹೋದ್ರೆ ಅದು ಎಕ್ಸೆಪ್ಟ್ ಮಾಡಂಗಿಲ್ಲ. ಸೊ ದಿಸ್ ಇಸ್ ವೈ ವಿ ಯೂಸ್ ದಿಸ್ ID ಇಕ್ವಲ್ ಟು ಯೂಸರ್ ನೇಮ್. ಹೌದಾ? ಈಗ ನಾವು ನೆಕ್ಸ್ಟ್ ಫಾರ್ಮ್ದಾಗ ಇರ್ತೈತೆ, ನೆಕ್ಸ್ಟ್ ಜೆಂಡರ್ ಇರ್ತೈತಿ, ಮೇಲ್ ಫಿಮೇಲ್. ಸೊ ಅದನ್ನ ಹೆಂಗ್ ನಾವು ಇದು ಒಂದು ಸರ್ಕಲ್ ಇರ್ತೈತೆ, ಅದ್ರ ಮೇಲೆ ಯಾವ್ದು ಕ್ಲಿಕ್ ಮಾಡಿದ್ರೆ ಅದು ಓಕೆ ಆಗುತ್ತೆ. ಅದು ಹೆಂಗ್ ಮಾಡೋದು ನೆಕ್ಸ್ಟ್ ನೋಡೋದು. ಅದನ್ನೂ ಏನಿಲ್ಲ, ಸೇಮ್ ಇದೇ ತರ. ಫಸ್ಟಿಗೆ ಏನು ಮಾಡೋದು, ಇನ್ಪುಟ್ ಟ್ಯಾಗ್ ಕೊಟ್ಟೆ. ಸಾರಿ, ಈ ಸಲ ಇನ್ಪುಟ್ ಟ್ಯಾಗ್ ದಾಗ ಟೈಪ್ ಇಕ್ವಲ್ ಟು ರೇಡಿಯೋ ಅಂತ ಬರಿಬೇಕು. ಏನ್ ಬರಿಬೇಕು? ರೇಡಿಯೋ. ಹೌದಾ? ನೆಕ್ಸ್ಟ್ ಏನು, ID ಈಕ್ವಲ್ ಟು ಮೇಲ್. ನೆಕ್ಸ್ಟ್ ಏನು, ನೇಮ್ ಈಕ್ವಲ್ ಟು ಜೆಂಡರ್. ಇದು ಫಾರ್ಮ್ಯಾಟ್ ಅದು, ಹಿಂಗೆ ಬರೀದಿರ್ತದೆ. ನೆಕ್ಸ್ಟ್ ವ್ಯಾಲ್ಯೂ ಈಕ್ವಲ್ ಟು ಮೇಲ್. ಹೌದಾ? ನೆಕ್ಸ್ಟ್ ಇದಕ್ಕಿಂತ ಮ್ಯಾಗ ಒಂದು ಲೇಬಲ್ ಹಾಕ್ಬೇಕು. ಇದಕ್ಕೊಂದು ಲೇಬಲ್ ಹಾಕೋದಿರ್ತೈತೆ. ಹೌದಾ? ಸೊ ಇಲ್ಲಿ ನಾವು ಡಿವ್ ಟ್ಯಾಗ್ನ ಕ್ಲೋಸ್ ಮಾಡ್ಕೊಂಡು ಮತ್ತೊಮ್ಮೆ ಓಪನ್ ಮಾಡ್ಕೊಂಡು Ctrl+X Ctrl+V div. Ctrl+X Ctrl+V.
ಇಲ್ಲಿ ನಾವೇನ್ ಮಾಡೋದು ಲೇಬಲ್ ಹಾಕೊಳ್ಳಿ, ಲೇಬಲ್ ಅಂತ ಹೊಡೆದ್ಮೇಲೆ ಲೇಬಲ್ ಟ್ಯಾಗ್ ಓಪನ್ ಆಗ್ತದೆ. ಸೊ ಇಲ್ಲಿ ನಾವೇನ್ ಹಾಕ್ಬೇಕು ಲೇಬಲ್ದಾಗ ಫಾರ್ ಇದಲ್ಲಿ ಮೇಲ್ ಅಂತ ಹಾಕ್ಬೇಕು, ಫಾರ್ ಮೇಲ್. ಸೊ ಇಲ್ಲಿ ನಾವು ಹೆಸರು ಕೊಡ್ಬೇಕು MALE ಬಂತಾ. ಈಗ ನಾವು ಬ್ರೌಸ್ ಮಾಡಿ ನೋಡಿದ್ರೆ ನೋಡ್ ಇಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್ ಕೆಳಗ ಮೇಲ್ ಅಂತ ಬಂತು. ನಾ ಸೇಮ್ ಆಸ್ ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಕಂಟ್ರೋಲ್ C ಕಂಟ್ರೋಲ್ V div ಕಂಟ್ರೋಲ್ X ಕಂಟ್ರೋಲ್ V. ಸೊ ಇಲ್ಲಿ ನಾವು ಇಲ್ಲಿ ಮೇಲ್ ಇದ್ದಲ್ಲಿ ಫಿಮೇಲ್ ಮಾಡ್ಬಿಡು ಅಷ್ಟೇ, ಫಿಮೇಲ್ ನಾಟ್ ಶೀಮೇಲ್, ಫಿಮೇಲ್. ಸೊ ಜೆಂಡರ್ ID ದಲ್ಲಿ ಏನು ಮಾಡೋದು ಫಿಮೇಲ್ ಅಂತ ಹಾಕ್ಬಿಡು F. ಸೊ ಈಗ ನಾವು ಇದನ್ನ ಬ್ರೌಸ್ ಮಾಡಿ ನೋಡಿದ್ರೆ ನೋಡಿ ಲೇಬಲ್ ಫಾರ್ ಫಿಮೇಲ್ ನಾವೇನೋ ಮಿಸ್ಟೇಕ್ ಮಾಡಿದ್ವಿ. ಏನು ಮಿಸ್ಟೇಕ್ ಮಾಡಿದ್ವಿ? ಹಾಂ, ಸೊ ಇಲ್ಲಿ ನಾವು ಸ್ಮಾಲ್ ಇದು ಬರಬೇಕು ಅಲ್ಲ, ಲೇಬಲ್ ಟ್ಯಾಗ್ ಏನೋ ಮಿಸ್ಟೇಕ್ ಆಗಿತ್ತು ಹೌದಾ. ನಾವೇನೋ ಲೇಬಲ್ ಟ್ಯಾಗ್ ಬೇಡ ಬೇಡ. ಸೊ ಲೇಬಲ್ ಟ್ಯಾಗ್ ಓಪನ್ ಮಾಡ್ಕೊಂಡೆ ಇಲ್ಲಿ ಫಿಮೇಲ್ ಅಂತ ಬರದ, ಇಲ್ಲಿ ಹೆಸರಾಗ ಫಿಮೇಲ್ ಅಂತ ಹಾಕ್ಬಿಡೋದು, ಫಿಮೇಲ್. ಸೊ ನೋಡಿ ಈ ಟೈಪ್ ನಮ್ಗೆ ಬಂತು. ನಾವು ಯಾವ್ದನ್ನ ಕ್ಲಿಕ್ ಮಾಡ್ತೀವಿ ಅದು ಆಗ್ತದೆ ನೋಡಿ, ಎರಡು ಕ್ಲಿಕ್ ಆಗ್ತದೆ. ಸೊ ಅವಾಗ ಏನು ಮಾಡ್ಬೇಕು, ನಮ್ಗೆ ಒಂದೇ ಕ್ಲಿಕ್ ಆಗಿರ್ಬೇಕಾಗುತ್ತೆ ಅಂದ್ರೆ ನಾವು ಇಲ್ಲಿ ಫಾರ್ಮ್ ಟ್ಯಾಗ್ ಇಲ್ಲೇ ಯೂಸ್ ಮಾಡಿ ಇದನ್ನ ಕಂಟ್ರೋಲ್ X ಮಾಡಿ ಇಲ್ಲಿ ಕಂಟ್ರೋಲ್ V ಮಾಡಿ. ಸೊ ಈಗ ನೋಡಿ ನಾವು ಯಾವ ಒಂದ್ರ ಮೇಲೆ ಕ್ಲಿಕ್ ಆಗ್ತದೆ, ಎರಡರ ಮೇಲೆ ಕ್ಲಿಕ್ ಆಗಂತ ಹೌದಾ. ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಯೂಸರ್ ನೇಮ್ ಹೊಡೆದೆ ಮಲ್ಲಿಕಾರ್ಜುನ್ ಅಂಡ್ ನಾ ಜೆಂಡರ್ ಸೆಲೆಕ್ಟ್ ಮಾಡಿದೆ. ಹಾಂ, ಸೊ ಈಗ ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗ್ತದೆ, ಎರಡು ಸೆಲೆಕ್ಟ್ ಆಗಂಗಿಲ್ಲ ಹೌದಾ. ಈ ಟೈಪ್ ನಾವು ಫಾರ್ಮ್ ಫಿಲ್ ಮಾಡೋದು. ನೆಕ್ಸ್ಟ್ ಏನು ಇದೇ ಟೈಪ್ ನಾವು ಕಾಪಿ ಪೇಸ್ಟ್ ಮಾಡಿದ್ವಿಪ್ಪ ಅಂದ್ರೆ ಈಗ ಇಲ್ಲಿಗೆ ಮುಗಿತಾ. ನೆಕ್ಸ್ಟ್ ಡಿವ್ ಟ್ಯಾಗ್ ಇದನ್ನೇ ಫಸ್ಟ್ ಇನ್ಪುಟ್ ಲೇಬಲ್ ಇನ್ಪುಟ್ ಈ ಸಣ್ಣ ನಾವೇನು ಹಾಕೋಮ ಇದನ್ನ ಕಾಪಿ ಮಾಡು, ಕಂಟ್ರೋಲ್ C 1 2 ಕಂಟ್ರೋಲ್ V. ಈ ಸಲ ಏನು ಮಾಡೋಣ ID ದಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಅಪ್ಲಿಕೇಶನ್ ನಂಬರ್, ಹೆಸರಿದಲ್ಲಿ ಅಪ್ಲಿಕೇಶನ್ ನಂಬರ್, ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್. ಹೌದಾ, ಈ ತರ ನಿಮ್ಗೆ ಬಂತು. ನೆಕ್ಸ್ಟ್ ಇದಕ್ಕೆ ಲೇಬಲ್ ಕೊಡ್ಬೇಕಲ್ಲ. ಸೊ ಇಲ್ಲ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ C ಕಂಟ್ರೋಲ್ V. ಇಲ್ಲಿನು ಯೂಸರ್ ನೇಮ್ ಇದರಲ್ಲಿ ಹಾಕಬೇಕು ಅಪ್ಲಿಕೇಶನ್ ನಂಬರ್. ಸೊ ನೋಡಿ ನಮ್ದು ಈಗ ಇದನ್ನ ದೊಡ್ಡ ಮಾಡ್ತಲ್ಲ. ಸೊ ಈಗ ನಮ್ದೊಂದು ಫಾರ್ಮ್ ಕ್ರಿಯೇಟ್ ಆಯ್ತು, ಫಾರ್ಮ್ ಟು ಅಪ್ಲೈ ಫಾರ್ ITJ. ಈಗ ನಾವು ಇದ್ರಾಗ ನನ್ನ ಹೆಸರು ಹಾಕ್ಬೋದು ಸಿದ್ಧಾರ್ಥ್ ಬೆಳ್ಳುಂಡಿಗೆ ಅಂತ ಹಾಕಿದೆ. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಅಪ್ಲಿಕೇಶನ್ ನಮ್ಮ ಅಪ್ಲಿಕೇಶನ್ ID ಏನದ ಅದು ಹಾಕೋದು 240 ಇದು ಹಾಕಿ ಎಂಟರ್ ಕೊಟ್ಟಾಗ ನಮ್ಗೆ ಅದನ್ನ ನೆಕ್ಸ್ಟ್ ಇದು ಜಸ್ಟ್ ಫಾರ್ ಇದು HTML ಅಂತ ಮಾಡಿಲ್ಲ, ಇದು ಬರೀ ಔಟರ್ ಬಾಡಿ. ಇದನ್ನ ನಾವು ಫಂಕ್ಷನ್ ಮಾಡ್ಬೇಕಂದ್ರೆ ನಾವು ಜಾವಾಸ್ಕ್ರಿಪ್ಟ್ ಕಲ್ತ ಮೇಲೆ ಇದನ್ನ ನೆಕ್ಸ್ಟ್ ನಾವು ಇದು ಫಂಕ್ಷನ್ ಬಗ್ಗೆ ತಿಳ್ಕೊಬಹುದು ಹೌದಾ. ಸೊ ಇದಷ್ಟು ಕಲ್ತೀವಿ ಇವತ್ತು. ಸೊ ನಾವು ಏನು ಕಲ್ತ್ವಿ, ಹೆಂಗೆ ನಾವು ಫಾರ್ಮ್ ಒಂದು ರೆಡಿ ಮಾಡೋದು, ಹೆಂಗೆ ಅದಕ್ಕೆ ಅದ್ರಾಗ ಏನಿಲ್ಲ ಲೇಬಲ್ ಟ್ಯಾಗ್ ಇನ್ಪುಟ್ ಟ್ಯಾಗ್ ಅದನ್ನ ಅದ್ರ ಫಾರ್ಮ್ಯಾಟ್ ತೆಗೆದು ಯೂಸರ್ ID ಏನೇನು ಹಾಕೋದು ಅದು ಹಾಕೋದಂತ ನಮ್ಗೆ ತಯಾರಾಗ್ತದೆ. ಇದನ್ನ ಎಷ್ಟು ಕಲ್ತೀವಿ. ಸೊ ಇವತ್ತಿಗೆ ಇಷ್ಟೇ ಸಾಕ. ಸೊ ಇವತ್ತಿನೊಂದು ಕ್ವಿಸ್ ಕೊಡ್ತೀನಿ, ಒಂದು ಸ್ಮಾಲ್ ಹೋಮ್ವರ್ಕ್ ಟೈಪ್ ಅಂತ ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದಾಗ ನೀವು ಇದು ಮಾಡ್ಬೋದು. ನೀವು ಒಂದು ರೈಟ್ ವರ್ಟಿಕಲಿ ಅಲೈನ್ ಫಾರ್ ಆಸ್ಕಿಂಗ್ ದೇಮ್ ನೇಮ್ ಸಿಟಿ ಅಂಡ್ ಪಿನ್ ಕೋಡ್, ಅದನ್ನ ಹಿಂಗೆ ಬಾಕ್ಸ್ ಹಾಕಿ ಈ ಟೈಪ್ ನಾವು ಹೆಂಗೆ ಇಲ್ಲಿ ಮಾಡಿಲ್ಲ ಸೇಮ್ ಟು ಸೇಮ್. ಈ ಟೈಪ್ ನೀವು ಒಂದು ಇಲ್ಲ ಅವ್ರ ನೇಮ್, ನೆಕ್ಸ್ಟ್ ಅವ್ರ ಸಿಟಿ, ಅವ್ರ ಪಿನ್ ಕೋಡ್, ಹಿಂಗ ಅವ್ರ ಜೆಂಡರ್, ಇದನ್ನ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಇದನ್ನ ನಾವು ನೆಕ್ಸ್ಟ್ ವಿಡಿಯೋದಾಗ ಟೈಮ್ ಸಿಕ್ಕರೆ ಮಾಡೋಣ. ಸೊ ನಾವು ಇವತ್ತಿನ ವಿಡಿಯೋದಾಗ ಏನು ಕಲ್ತೀವಪ್ಪ ಅಂದ್ರೆ ಹೆಂಗೆ ನಾವು ಫಾರ್ಮ್ ತಯಾರು ಮಾಡೋದು, ಹೆಂಗೆ ಒಂದು ಏನ್ರೆ ಅದಕ್ಕೆ ನಾವು ಹೆಂಗೆ ಯೂಸರ್ ನೇಮ್ ಹಾಕೋದು, ಅದನ್ನ ಹೆಂಗೆ ಜೆಂಡರ್ ಹಾಕೋದು, ಅದನ್ನ ಒಂದೇ ಸೆಲೆಕ್ಟ್ ಮಾಡಕ್ಕೆ ಹೆಂಗೆ ಮಾಡೋದು. ಸೊ ಅದನ್ನ ಕೆಳಗೆ ನಾವು ಹೆಂಗೆ ಅಪ್ಲಿಕೇಶನ್ ನಂಬರ್ ಹಾಕೋದು ನೋಡಿದ್ವಿ. ಸೊ ಒಂದು ಹೋಮ್ವರ್ಕ್ ಸೆಕೆಂಡ್ ಕೊಟ್ಟಿನಿ ನಿಮ್ಗೆ ಇದ್ರಾಗ, ಅದು ನೀವು ಟ್ರೈ ಮಾಡಿ. ಒಂದ್ ವೇಳೆ ಆಗ್ಲಿಕ್ಕೆ ನಾವು ನೆಕ್ಸ್ಟ್ ವಿಡಿಯೋದಾಗ ಟ್ರೈ ಅದನ್ನ ಆ ಟೈಪ್ ಒಂದು ಮಾಡಿ ನೋಡೋಣ ಹೌದಾ. ಸೊ ಇವತ್ತಿಗೆ ಇಷ್ಟೇ ಸಾಕು. ಸೊ ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಟಿಲ್ ದೆನ್ ಟಾಟಾ ಬೈ ಬೈ, ಜೈ ಹಿಂದ್.